Hey guys, welcome all to my first vlog. I'm super duper excited for this vlog, and I seriously don't know how I'm gonna end up this vlog anta, but definitely ಈ ಒಂದು journey ನ ಮಾತ್ರ crazy ಆಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ and I hope you guys will also enjoy. ಇವತ್ತು ನಾನು ನಮ್ಮ ತಾತ ಅಜ್ಜಿ ನಾವು ಮೂವರುವೆ ಮಂತ್ರಾಲಯಕ್ಕೆ ಹೋಗ್ತಿದೀವಿ. ಓ ಮೈ ಗಾಡ್, ಎಷ್ಟು ವರ್ಷದಿಂದ ಅನ್ಕೊಂತಿತ್ತು ಹೋಗ್ಬೇಕು ಅಂತ and finally today we are going. ನನಗಿಂತ ಎಕ್ಸೈಟ್ ಆಗಿ ನಮ್ಮ ಅಜ್ಜಿ ಇದ್ದಾರೆ. She is here. Say hi, Aji. Hi. 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 Here is Tata. Hi. Hi. Okay, ಇವಾಗ ಇನ್ನು ಮೂವ್ ಆಗಿಲ್ಲ ಟ್ರೈನ್. ಮೂವ್ ಆಗಿದ ತಕ್ಷಣ ವಿಲ್ ಸ್ಟಾರ್ಟ್ ಅವರ್ ಜರ್ನಿ. ಈಗ ಟ್ರೈನ್ ಮೂವ್ ಆಯ್ತು. ಐ ಆಮ್ ಎಂಜಾಯಿಂಗ್ ದ ನೇಚರ್. ಜಸ್ಟ್ ಗೋ ವಾಚ್ ದ ಶಾರ್ಟ್ಸ್. ಅಲಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಗೈಸ್, ಮೈ ಮಾಮ್ ಇಸ್ ಸೋ ಸ್ವೀಟ್ ಗೊತ್ತಾ. ನಾವು ಹೋಗ್ತಿದೀವಿ ಅಂತ ಬ್ಯಾಗ್ ಅಲ್ಲಿ ಚಿತ್ರಾನ್ನ, ಪುಳಿಯೋಗರೆ, ಆ ಮತ್ತೆ ಇನ್ನು ಏನೋ ಮಾಡಿ ಕೊಟ್ಟು ಕಳ್ಸಿದ್ದಾರೆ. ಒಂದೊಂದೇ ಒಂದೊಂದೇ ನಮ್ಮ ಅಜ್ಜಿ ತೆಗ್ದು ಇವಾಗ ತಿಂತಿದ್ದಾರೆ. ನನಗೆ ನನ್ನ ಟ್ರೈನ್ ಮೇಟ್ಸ್ ಮ್ಯಾಂಗೋ ಕೊಟ್ಟಿದ್ದಾರೆ ಅಂಡ್ ಐ ಆಮ್ ಹ್ಯಾವಿಂಗ್ ಚಪಾತಿ ವಿತ್ ಚಟ್ನಿ ಪುಡಿ. ಅಲ್ಲಿ ಅವರು ಫುಲ್ ಬ್ಯಾಟಿಂಗ್ ಮಾಡ್ತಾರೆ. ತತ ಹೆಂಗಿದೆ ಚಿತ್ರಾನ್ನ? ಆಹಾ, ಅಜ್ಜಿ ಇನ್ನೂ ತಿಂದಿಲ್ಲ ಅನ್ಸುತ್ತೆ. ಅಜ್ಜಿ, ನೀನ್ ಬೇಕು ಬೇಕು ಅಂತ ಕೇಳಿಸ್ಕೊಂಡ್ ಮಾಡಿಸ್ಕೊಂಡಿದ್ದಲ್ಲ, ಕೇಳಿ ಮಾಡಿಸ್ಕೊಂಡಿದ್ದಲ್ಲ. ಶಿ ಲವ್ ದಟ್ ಚಿತ್ರಾನ್ನ ಅ ಲಾಟ್. ಓಕೆ, ತಿನ್ಬಿಟ್ಟು ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ಗೈಸ್, ಸೀರಿಯಸ್ಲಿ ನಮ್ಮಮ್ಮ ಚಟ್ನಿ ಪುಡಿ ಮಾಡ್ತಾರೆ. ಏನ್ ಸಖತ್ತಾಗಿರುತ್ತೆ ಗೊತ್ತಾ. ನಮ್ಮ ಅಜ್ಜಿ ತಾತಂಗಂತೂ ಆ ಚಟ್ನಿ ಪುಡಿ ಅಂದ್ರೆ ಎಷ್ಟು ಇಷ್ಟ ನಮ್ಮಮ್ಮ ಮಾಡೋ ಚಟ್ನಿ ಪುಡಿ. ಬಟ್ ಅವ್ರು ಅಷ್ಟು ಚೆನ್ನಾಗಿ ಮಾಡ್ಬೇಕಂದ್ರೆ ಅದಕ್ಕೆ ಕಾರಣ ಅವ್ರ ಗ್ರ್ಯಾಂಡ್ ಮಾಸ್ಟರ್, ನಮ್ಮ ಅಮ್ಮಮ್ಮ, ಮಮ್ಮಿ ಅವರ ಅಮ್ಮ. ಶೀ ಡಸ್ ಅ ಚಟ್ನಿ ಪುಡಿ. ಅದ್ರ ಮುಂದೆ ಏನು ಬೇಡ, ಸೀರಿಯಸ್ಲಿ ಏನು ಬೇಡ. ಅದ್ರ ಮುಂದೆ ಯಾವ ಸ್ಪೆಷಲ್ ಐಟಮ್ಸ್ ಬೇಡ ಅನ್ಸ್ಬಿಡುತ್ತೆ. ಚಟ್ನಿ ಪುಡಿ ಜೊತೆಗೆ ಪಪ್ಪು ಸಾರು ಅಂತಾರೆ. ಪಪ್ಪು ಅಂದ್ರೆ ದಾಲ್ ಅಂತ. ಆ ದಾಲ್ ವಿತ್ ರೈಸ್ ಸೈಡಲ್ಲಿ ಚಟ್ನಿ ಪುಡಿ ಮಾಡ್ಕೊಂಡು ತಿಂದ್ರೆ ಯಾಲ್ತದ. ನಾನು ಸುಮ್ನೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ತಿದ್ದೆ. ನಮ್ಮ ತಾತ ಅಲ್ಲಿಂದ ನನ್ನ ಫುಲ್ ಸ್ಟ್ರೇಂಜ್ ಆಗಿ ನೋಡ್ತಿದ್ದಾರೆ. ಗೈಸ್, ನಮ್ಮ ತಾತ ಆಲ್ರೆಡಿ ರೆಸ್ಟಿಂಗ್ ಫೇಸ್ ಹೊಂಟೋದ್ರು. ಐ ಮೀನ್ ಮಲಗಿದ್ದಾರೆ. ಏನು ಚಿಂತೆ ಇಲ್ಲ ಅವ್ರಿಗೆ, ಆರಾಮಾಗಿ ನಿದ್ದೆ ಮಾಡ್ತಾರೆ. ಎಲ್ಲಿಗೆ ಬಂದ್ರು ತಲೆ ಇಟ್ಟಿದ ತಕ್ಷಣ ಫುಲ್ ನಿದ್ದೆ ಅಲ್ವಾ ಅಜ್ಜಿ? ತಾತ ಎಲ್ಲೋದ್ರು ಅಷ್ಟೇ ಅಲ್ಲ. ಎಸ್, ನಮ್ಮ ಅಜ್ಜಿ ಅಲ್ಲಿ ಕೂತಿದ್ರು, ಇವಾಗ ಜಾಗ ಶಿಫ್ಟ್ ಮಾಡ್ಬಿಟ್ರು, ಬಂದು ನನ್ನ ಪಕ್ಕ ಕೂತವ್ರೆ. Now it's ಅಜ್ಜಿ turn to ತಾತ ಬಂದು ನನ್ನ ಪ್ಲೇಸ್ನ ಆಕ್ಯುಪೈ ಮಾಡ್ಕೊತೀನಿ. ನಾನು ಮಾತ್ರ ಆಗಿಂದ ಸೀಟ್ ಚೇಂಜ್ ಮಾಡ್ತಾನೆ. ಎಲ್ಲರೂ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಜಸ್ಟ್ ಲುಕ್ ಅಟ್ ದಟ್. ನಮ್ಮ ತಾತ ನನ್ನ ಲ್ಯಾಪ್ ಮೇಲೆ ಮಲಗಿದ್ದಾರೆ. ಅಲ್ಲಿ ಒಬ್ರು everyone are busy in the phones and me, I'm busy scrolling. Water bottle. Hey, actually ಏನ್ ಗೊತ್ತಾ, ವಾಟರ್ ಬಾಟಲ್, ಸಮೋಸ, ಚಾಯ್ ಅನ್ಕೊಂಡು ಬರ್ತಾರಲ್ಲ, ಇವರೆಲ್ಲ ತುಂಬಾನೇ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಮುಂಚೆ ಎಲ್ಲ ವಾಟರ್ ಬಾಟಲ್ ಅನ್ಕೊಂಡು ಬರ್ತಿರೋರು ಇವಾಗೆಲ್ಲ ಪರ್ಫೆಕ್ಟ್ ಆಗಿ ವಾಟರ್ ಬಾಟಲ್ ಅನ್ಕೊಂಡು ಬರ್ತಿದ್ದಾರೆ. ಹಾಗಾಗಿ ಶಾಕ್ ಆಗ್ಬಿಟ್ಟು
ತುಂಬ ಅಪ್ಡೇಟ್ ಆಗ್ತಿದ್ದಾರೆ ಜನರು. ಥಿಂಗ್ಸ್ ಆರ್ ನಾಟ್ ಸೇಮ್ ಗೈಸ್, ಎವ್ರಿಥಿಂಗ್ ಇಸ್ ಚೇಂಜಿಂಗ್. Guys, now it's time for snacks. ಏನ್ ಸ್ನಾಕ್ಸ್ ಗೊತ್ತಾ ಇದು? ಸ್ನಾಕ್ಸ್ ಬೇರೆ ಏನ್ ಗೊತ್ತಾ? ಟೋಸ್ಟ್ ಅವಲಕ್ಕಿ. ರೋಸ್ಟ್ ಅವಲಕ್ಕಿ. ಅಂಡ್ ಇದು ನಮ್ಮ ಮಮ್ಮಿನೇ ಮಾಡಿದ್ದು, ಬೆಳಗ್ಗೆ ಅಷ್ಟೊತ್ತಿಗೆ ಇತ್ತು, ಬೇಗ ಪ್ರಿಪೇರ್ ಮಾಡಿದ್ದು. ಅದು ದಟ್ ಈಸ್ ಓನ್ಲಿ ಫಾರ್ ಅಜ್ಜಿಗೋಸ್ಕರ ಮಾಡಿದ್ದು, ಬಿಕಾಸ್ ಅಜ್ಜಿ ಲವ್ಸ್ ದಿಸ್ ಒನ್ ರೋಸ್ಟ್ ಅವಲಕ್ಕಿ. ಇಟ್ಸ್ ಹ್ಯಾಬಿಟ್. ನಮ್ಮ ಅಜ್ಜಿಗೆ ಊಟ ಮಾಡಿದ ತಕ್ಷಣ ವಾಕಿಂಗ್ ಮಾಡೋ ಅಭ್ಯಾಸ ಇದೆ. ಆ್ಯಂಡ್ ದಿಸ್ ಇಸ್ ವೇರ್ ಶಿ ಇಸ್ ವಾಕಿಂಗ್. ಅವ ಇದು ಟ್ರೈನ್ ವಾಕಿಂಗ್ ಅಂತಾರಾ? ಟ್ರೈನ್ ವಾಕಿಂಗ್. ಗೈಸ್, ಫೈನಲಿ ನಾವು ಮೊದಲೇ ರೀಚ್ ಆದ್ವಿ. ಬಟ್ ಇಂಥ ಒಂದು ಆಕ್ಸಿಡೆಂಟ್ ನಡೀತು ಗೊತ್ತಾ ಈಗ ಅಲ್ಸೆ. ಈ ಟ್ರೈನ್ ಡ್ರೈವರ್ಸು ಒಂದೊಂದ್ಸರಿ ಎಷ್ಟು ಹಾರ್ಶ್ ಆಗಿ ಡ್ರೈವಿಂಗ್ ಮಾಡ್ತಾರಂದ್ರೆ, ಓ ಮೈ ಗಾಡ್. ಸುಮ್ಮನೆ ಗಾಡಿನ ನಿಲ್ಲಿಸ್ತಿದ್ದ. 1 hour 1.5 hour ಗಂಟೆ ಸ್ಟಾಪ್ ಮಾಡ್ದ ಗಾಡಿನ ಸುಮ್ಮನೆ. ಮಂತ್ರಾಲಯ ಕರೆಕ್ಟಾಗಿ ರೀಚ್ ಆದ್ಮೇಲೆ ಕರೆಕ್ಟಾಗಿ ಒಂದು 5 minutes ನಿಂತಿರ್ಲಿಲ್ಲ, ಬಿಕಾಸ್ ಎಲ್ಲ ಪ್ಯಾಸೆಂಜರ್ಸ್ ಇಲ್ಲೇ ಇಳಿಯೋದು. ಈ ನೋ ದಟ್ ವೆರಿ ವೆಲ್. ಅಂದಮೇಲೆ ಒಂದು 10 ನಿಮಿಷ ಇರಬೇಕಲ್ಲ, ಒಂದು 5 ನಿಮಿಷನೂ ಇಲ್ಲ. ನಾನು ನಮ್ಮ ತಾತ ಕೆಳಗಡೆ ಇಳಿದಿದ್ದೀವಿ, ಅಜ್ಜಿ ಇನ್ನೂ ನಮ್ಮ ಹಿಂದೆ ಬರ್ತಿದ್ದಾರೆ. ಟ್ರೈನ್ ಆಲ್ರೆಡಿ ಮೂವ್ ಆಗೋದು ಸ್ಟಾರ್ಟ್ ಆಗೇ ಹೋಗ್ಬಿಡ್ತು. ಇನ್ನು ಅಜ್ಜಿ ಮೂವ್ ಆಗ್ತಿದ್ದಾರೆ ಅಂತ ನಾವೆಲ್ಲ ಓಡ್ಕೊಂಡು ಹೋಗ್ತಿದ್ದೀವಿ. ಅಷ್ಟೊತ್ತಿಗೆ ಯಾರೋ ಒಬ್ರು ಆಂಟಿ ಅವ್ರು ಕೆಳಗಡೆ ಬಿದ್ಬಿಟ್ರು ಪಾಪ, ಎಲ್ಲಿ ಮೂವ್ ಆಗ್ಬಿಡುತ್ತೆ ಅಂತ. ಫೈನಲಿ ಅಲ್ಲಿ ಅವ್ರು ಬಿದ್ದಿದ ತಕ್ಷಣ ಐ ಗೆಸ್ ಡ್ರೈವರ್ ಗೊತ್ತಾಯ್ತೇನೋ, ಒಂದು ಸಡನ್ ಆಗಿ ಗಾಡಿ ಸ್ಟಾಪ್ ಮಾಡಿ ಆದ್ಮೇಲೆ ಎಲ್ಲರೂ ಕೆಳಗಿಳಿದ್ರು. ದಿಸ್ ವಾಸ್ ಸಚ್ ಅ ಗೂಸ್ ಬಂಪ್ಸ್ ಥಿಂಗ್. ಜರ್ನಿ ಮೊದಲಿಂದ ಚೆನ್ನಾಗಿತ್ತು, ಬಟ್ ಕೊನೆಯಲ್ಲಿ ಸ್ವಲ್ಪ ಲೈಕ್ ಐ ಫೆಲ್ಟ್ ಲೈಕ್ ಫಿಶ್ ಔಟ್ ಆಫ್ ವಾಟರ್. ಈಗ ಕಾರ್ ಆಟೋ ಏನೋ ಒಂದು ಬುಕ್ ಮಾಡಿಕೊಂಡು ಡೈರೆಕ್ಟಾಗಿ ದೇವಸ್ಥಾನದ ಹತ್ರ ಹೋಗಿ ಆಲ್ಟ್ ಆಗ್ಬಿಡೋದು. ಇವತ್ತು ನೈಟ್ ಫುಲ್ ಅಲ್ಲೇ ಆಲ್ಟ್, ಅಲ್ಲೇ ನಿದ್ದೆ ಮಾಡೋದು. ಒಂಥರ ಚೆನ್ನಾಗಿರುತ್ತೆ. ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ದೇವಸ್ಥಾನ ಹತ್ರನೇ ಮಲ್ಕೊಳ್ಳೋ ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ವಿಲ್ ಡೂ ನೌ. ಲೆಟ್ಸ್ ಗೋ. Look guys, everyone are booking their auto, cabs, car ಎಲ್ಲ ಬುಕ್ ಮಾಡಕ್ಕೆ ಕಾಯ್ಕೊಂಡಿದ್ದಾರೆ ಪಾಪ. ನಮ್ಮ ಅಜ್ಜಿ ಹಿಂಗೆ ಸ್ವಲ್ಪ ಮಿಸ್ ಆಗ್ಬಿಟ್ಟಿದ್ರೆ ಟ್ರೈನ್ ಜೊತೆಗೆ ಬೇರೆ ಊರ್ ಸೇರ್ಬಿಡ್ತಿದ್ರು. ಅವ ಎಟ್ಲನ್ ಪಿಚ್ಚವ ನೀಕೆ. ಆ್ಯಕ್ಚುಲಿ ನಾವು ಹೋಗಿ ಅಲ್ಲೇ ದೇವಸ್ಥಾನದ ಮಂಟಪದ ಎದುರುಗಡೆ ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ. ಅಜ್ಜಿ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ರು ಆ್ಯಂಡ್ ಶಿ ವಾಸ್ ನಾಟ್ ಏಬಲ್ ಟು ಟ್ರಾವೆಲ್ ಅಗೇನ್. ಸೊ ಇಲ್ಲೇ ಸ್ಟೇಷನಲ್ಲೇ ಒಂದು ವೇಟಿಂಗ್ ಹಾಲಲ್ಲಿ ಉಳ್ಕೊಂಡಿದ್ದೀವಿ ಫಾರ್ ನಾವು. ಬೆಳಗ್ಗೆ 7ಗೆಲ್ಲ ಖಾಲಿ ಮಾಡಿಬಿಟ್ಟು ಹೋಗ್ಬೇಕಂತೆ. ಸೊ ಹೆಂಗೋ ಇಲ್ಲೇ ಬಿಸಿನೀರು ಬರುತ್ತೆ, ಸೊ ಎಲ್ಲ ಫೆಸಿಲಿಟೀಸ್ ಕೂಡ ಇದೆ. ಬೆಳಗ್ಗೆ ಇಲ್ಲೇ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೊರಡೋದೆ. ಎಲ್ಲರೂ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗ್ತಿದ್ರೆ ಇವಾಗ ಎಲ್ಲರೂ ಓಡ್ತಿದ್ದಾರೆ. ಲುಕ್ ಅಟ್ ದಿಸ್ ಬ್ಯೂಟೀಸ್. ಒನ್ ಆಫ್ ದ ಕ್ರೇಜಿ ಥಿಂಗ್ ನಡೀತು. ನಾವಿಲ್ಲೇ ದೇವಸ್ಥಾನದ ಹತ್ರ ಚಪ್ಪಲಿಗಳು ಬಿಟ್ಟು ಹೋಗಿದ್ವಿ, ಯಾರೋ ಎತ್ಬಿಟ್ಟಿದ್ದಾರೆ. ಇವರು ಚಪ್ಪಲಿನೂ ಬಿಡಲ್ಲ ಜನರು. ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಟೈಮ್ ಇಟ್ಸ್ ಹ್ಯಾಪ್ನಿಂಗ್ ಟು ಮೀ. ಒಂದ್ಸರಿ ಮೈಸೂರಲ್ಲಿ ಆಗಿತ್ತು, ಇನ್ನೊಂದ್ಸರಿ ಈಗ. ಅದೇನೋ ಅಂತಾರಲ್ಲ, ಚಪ್ಪಲಿ ಎತ್ತಾಕೊಂಡು ಹೋದರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ. ಆಗಲಿ ಬಿಡಿ. ಹಾಯ್ ಗಾಯ್ಸ್, ದರ್ಶನ ಎಲ್ಲ ಮುಗೀತು. ಇಟ್ಸ್ ಬೀನ್ ಅರೌಂಡ್ 2.5 hours ದರ್ಶನ ಮುಗಿಯೋದಕ್ಕೆ. ನಿಜ ಸಾಕಾಗೋಯ್ತು ಮಾತ್ರ. ಬಟ್ ಅಲ್ಲಿಂದ ಬಂದಿದ ತಕ್ಷಣ ಕೈಂಡ್ ಆಫ್ ನೆಮ್ಮದಿ ಸಿಗುತ್ತಲ್ಲ, ಅದು ಬೇಕಾಗಿರೋದು.
ಆ್ಯಂಡ್ ಎಸ್ ಐ ಗಾಟ್ ದಟ್ ಪೀಸ್. ಐ ಫೌಂಡ್ ದಟ್ ಪೀಸ್. ಮೈಂಡಿಗೆ ಫುಲ್ ರಿಫ್ರೆಶ್ ಆಗಿದೆ, ಒಂಥರ ಚೆಂದ ಫೀಲ್ ಇದೆ ನಿಜ. ವರ್ಷಕ್ಕೊಂದ್ಸರಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬರೋದು ತುಂಬ ಮುಖ್ಯ. ಬಿಕಾಸ್ ಏನೇನೆಲ್ಲ ಚಿಂತೆ ಇರುತ್ತೋ ಅದು ಪಟ್ಟಂತ ಮಾಯ ಆಗುತ್ತೆ. ನನಗೆ ಈಗಷ್ಟೇ ಎಕ್ಸ್ಪೀರಿಯನ್ಸ್ ಆಯಿತು ಆ್ಯಂಡ್ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ವರ್ಡ್ಸ್. ಬಿಕಾಸ್ ಲೈಕ್ ಲಾಸ್ಟ್ 1 ವೀಕಿಂದ ಐ ವಾಸ್ ಟೋಟಲಿ ಡಿಸ್ಟರ್ಬ್, ಮೆಂಟಲಿ ಡಿಸ್ಟರ್ಬ್ಡ್. ಐ ವಾಸ್ ಲೈಕ್ ನಾನು ಝೀರೋ ಆಗ್ಬಿಟ್ಟು ನನ್ನ ಲೈಫಲ್ಲಿ ಅನಿಸ್ಬಿಡ್ತು. ಇನ್ನೂ ನಾನೇನು ಮಾಡೇ ಇಲ್ಲ, ಬಟ್ ಸ್ಟಿಲ್ ಲೈಫಲ್ಲಿ ಝೀರೋ ಆಗ್ಬಿಟ್ನಾ ಅಂತ ಅನಿಸ್ಬಿಡ್ತು. ಇಲ್ಲಿಗೆ ಬಂದಮೇಲೆ ನೌ ಐ ಫೀಲ್ ಲೈಕ್ ನೌ ಯು ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್ ಹನಿ. ಮುಂದೆ ಜೀವನ ತುಂಬ ಇದೆ. ಫಸ್ಟ್ ಯು ಸ್ಟಾರ್ಟ್ ಡೂಯಿಂಗ್ ಆ್ಯಂಡ್ ಆ ರಾಯ್ದೆ ನಿಮಗೆ ಒಂದು ದಾರಿ ತೋರಿಸ್ತಾರೆ. ಗಾಯ್ಸ್, ಈಗ ಮಂತ್ರಾಲಯ ಸುತ್ತಮುತ್ತ ಇರೋ ಟೆಂಪಲ್ಸ್ನ ವಿಸಿಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಒಂದು ಫೈವ್ ಟೆಂಪಲ್ಸ್ ಏನೋ ಇದೆಯಂತೆ. ಕ್ಯಾಬ್ ಬುಕ್ ಮಾಡಿಕೊಂಡು ವಿ ಹ್ಯಾವ್ ಕಮ್ ಟು ವಿಸಿಟ್ ಆಲ್ ದೀಸ್ 5 temples and here the nature is too good. I just love the view. ಸೊ ಅದರಲ್ಲಿ ನಾನು ಬಂದಿರೋ ಫಸ್ಟ್ ಟೆಂಪಲ್ ಮೈ ಫೇವ್ರೆಟ್ ಜೈ ಹನುಮಾನ್. ಯಪ್ಪ ಏನು ಹೈಟಲ್ಲಿ ಕಟ್ಸಿದ್ದಾರೆ ನೋಡಿ, ಇಷ್ಟ ಆಯಿತು ನನಗೆ ದೇವಸ್ಥಾನ. ನಾವು ಬಂದಿರೋ ಸೆಕೆಂಡ್ ಟೆಂಪಲ್ ಯಾವುದಂದರೆ ದಿಸ್ ಇಸ್ ದ ಒನ್ ಪಂಚಮುಖಿ ಪ್ರಾಣದೇವರು ಸಮಥಿಂಗ್ ಏನೋ ಇತ್ತು. ಈ ಟೆಂಪಲ್ನ ಎಲ್ಲೂ ಯಾವತ್ತೂ ನೋಡಿರಲಿಲ್ಲ. ವಿಲ್ ಸಿ ಹೇಗಿರುತ್ತೆ ಅಂತ. ವಿಲ್ ಟೇಕ್ ಬ್ಲೆಸ್ಸಿಂಗ್ಸ್ ಫ್ರಮ್ ದಿಸ್ ಟೆಂಪಲ್ ಟು. ಹೇ ಗಾಯ್ಸ್, ನಾನು ಮತ್ತೊಂದು ದೇವಸ್ಥಾನಕ್ಕೆ ಬಂದೆ. ದ್ಯಾಟ್ ಈಸ್ ಬೃಂದಾವನ್ ಟೆಂಪಲ್ ಅಂತೆ ಇದ್ರ ಹೆಸರು. ಸೊ ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಐ ಸೀರಿಯಸ್ಲಿ ಲವ್ಡ್ ಇಟ್ ಬಿಕಾಸ್ ಹಿಯರ್ ವಿ ಹ್ಯಾವ್ ವಾಟರ್ ಗಾಯ್ಸ್. ವಾಟರ್ ತಂಪಾಗಿದೆ ಪ್ಲೇಸ್ ಫುಲ್ಲು. ಇದೊಂದು ಲಾಸ್ಟ್ ದೇವಸ್ಥಾನ ಹೆಸರು ಏನು ಅಂತ ಗೊತ್ತಾಗ್ತಿಲ್ಲ. ಅಪ್ಪಣ್ಣಾಚಾರ್ಯರ ಮನೆ. ರಾಯರ್ ಮನೆ ಇದು. ಎಸ್, ರಾಘವೇಂದ್ರ ಸ್ವಾಮಿಯವರ ಮನೆ ಅಂತೆ. ಓ ಮೈ ಗಾಡ್, ಅಂತ ತುಂಬ ಚೆನ್ನಾಗಿ ಅನಿಸ್ತಿದೆ. ಶಾಂತವಾಗಿದೆ ಗೊತ್ತಾ ಪ್ಲೇಸ್ ಮಾತ್ರ. ಹೇ ಗಾಯ್ಸ್, ಫೈನಲಿ ಎಲ್ಲ ದೇವಸ್ಥಾನಗಳು ಮುಗಿಸಿ ಆಗಿದೆ ಆ್ಯಂಡ್ ಮತ್ತೆ ಮಠಕ್ಕೆ ಬಂದಿದ್ದೀವಿ. ಬಿಕಾಸ್ ಇಲ್ಲಿ ಸಂಜೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತಲ್ಲ, ಒಂದು ಸೀನ್ನ ನೋಡಿಕೊಂಡು ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬ್ಯಾಕ್ ಟು ರೂಮ್ ಆ್ಯಂಡ್ ಅಲ್ಲಿಂದ ಬ್ಯಾಕ್ ಟು ಮೈಸೂರು. ಅಂಟಿಲ್ ದೆನ್
ಗಾಯ್ಸ್, ಸೊ ಯಾವ್ಯಾವ ದೇವಸ್ಥಾನ ಇಲ್ಲ ಎಲ್ಲಿ ಸುತ್ತಬೇಕು ಎಲ್ಲ ಸುತ್ತು ಆ್ಯಂಡ್ ಫೈನಲಿ ಐ ಆಮ್ ಇನ್ ರೈಲ್ವೆ ಸ್ಟೇಷನ್. ಬಟ್ ನಮ್ಮ ಟ್ರೈನ್ ಬರೋದು ನೈಟ್ 12 o'clock. ರೂಮ್ ಚೆಕ್ಔಟ್ ಮಾಡಬೇಕು ಅಂದಿದ್ದು ಆ್ಯಂಡ್ ವಿ ಡಿಡ್ ಇಟ್. ಸೊ ಇವಾಗ ಬಂದ್ಬಿಟ್ಟು ಇಲ್ಲಿದ್ದೀನಿ. ಐ ಡೋಂಟ್ ನೋ ವಾಟ್ ಟು ಡೂ ಅಂತ. 12 o'clock ಗಂಟ ಹೇಗೆ ಟೈಮ್ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಐ ಡೋಂಟ್ ನೋ ಹೌ ದ ಹೆಲ್ ಐ ಆಮ್ ಗೋನಾ ಡೂ ಟೈಮ್ ಪಾಸ್. ಆಸ್ ಯೂಶುವಲ್ ನಮ್ಮ ಅಜ್ಜಿ ತಾತ ಮಲಗಿದ್ದಾರೆ ಆ್ಯಂಡ್ ಮೀ ಐ ಕಾಂಟ್ ಸ್ಲೀಪ್. ಗೊತ್ತಿರೋ ವಿಷಯನೇ, ನಾಯ್ಸ್ ಇದೆ ನನಗೆ ನಿದ್ದೆ ಮಾಡೋಕ್ಕಾಗಲ್ಲ. ಆ್ಯಂಡ್ ದಟ್ಸ್ ದ ಥಿಂಗ್. ಎವ್ರಿವನ್ ಆರ್ ಸಿಟ್ಟಿಂಗ್ ಅರೌಂಡ್ ಮೀ. ಬಟ್ ಅವ್ರ ಟ್ರೈನ್ ಎಲ್ಲ ಇವಾಗ ಬಂದ್ಬಿಡುತ್ತೆ ಆ್ಯಂಡ್ ದೇ ಆಲ್ ವಿಲ್ ಗೋ. ಬಟ್ ಏನು ಮಾಡೋದು, 12 ಗಂಟೆ ಗಂಟ ಹೆಂಗೆ ಟೈಮ್ ಪಾಸ್ ಮಾಡೋದು? ಇವಾಗ ಇನ್ನೂ 3 ಗಂಟೆ, ತುಂಬ ಟೈಮ್ ಇದೆ. ಆ್ಯಂಡ್ ಯಾ, ವಿಲ್ ವೇಟ್ ಫಾರ್ ದ ಟ್ರೈನ್ ಆ್ಯಂಡ್ ಲೆಟ್ಸ್ ಗೋ ಟು ಮೈಸೂರು. ಹೇ ಗಾಯ್ಸ್, ಸೊ ಇನ್ನೊಂದು 1 ಅವರಲ್ಲಿ ನಾನು ಮೈಸೂರು ರೀಚ್ ಆಗ್ಬಿಡ್ತೀನಿ. ಓ ಮೈ ಗಾಡ್, ನನಗೆ ನಿದ್ದೆ ಇಲ್ಲದೇನೆ ಫ್ರಮ್ ಪಾಸ್ಟ್ 3 days ನಾನು ನಿದ್ದೆ ಮಾಡೇ ಇಲ್ಲ. ನಾಟ್ ಇವನ್ 1 hour ಅಟ್ಲೀಸ್ಟ್. 1 hour ಕೂಡ ನಾನು ನಿದ್ದೆ ಮಾಡಿಲ್ಲ. ಮೈ ಐಸ್ ಲುಕ್ ಲೈಕ್ ನೇಪಾಳೀಸ್ ಐಸ್. ಈ ಜಪನೀಸ್, ನೇಪಾಳೀಸ್, ಚೀನಾ ಅವ್ರದ್ದು ಕಣ್ಣಿರುತ್ತಲ್ಲ, ಹಂಗೆ ಕಾಣ್ತಿದೆ ನಿದ್ದೆ ಇಲ್ಲದೆ. So yeah, I want to say one thing, that is ಈ vlog, I guess ಈ vlog ಅಷ್ಟು ಚೆನ್ನಾಗಿ ಬಂದಿರಲ್ಲ ಅನಿಸುತ್ತೆ. ಬಿಕಾಸ್ ಐ ನೋ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಈ ವ್ಲಾಗಲ್ಲಿ. ಬಿಕಾಸ್ ಮಧ್ಯದಲ್ಲಿ ನನ್ನ ಮೈಕ್ ನನಗೆ ಕೈ ಕೊಟ್ಬಿಡ್ತು. ಚಾರ್ಜಿಂಗ್ ಖಾಲಿ ಆಗೋಯ್ತು ಗೈಸ್. ನಾನು ಮತ್ತೆ ಹಾಕೋಕ್ಕಾಗಲಿಲ್ಲ ನನ್ನ ಮೈಕ್ ಚಾರ್ಜ್. ಸೊ ಹಂಗೆ ನಾರ್ಮಲ್ ಆಗಿ ಬ್ಲಾಗ್ ಮಾಡಿದ್ದೆ. ನಾರ್ಮಲ್ ಆಗಿ ಬ್ಲಾಗ್ ಮಾಡಿದ್ರೆ ಐ ನೋ ಎಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ. ಸೊ ಆ ಡಿಸ್ಟರ್ಬೆನ್ಸ್ನ ನೋಡಿ, ಐ ಮೀನ್ ಬ್ಯಾಕ್ಗ್ರೌಂಡ್ ನಾಯ್ಸಸ್ನೆಲ್ಲ ಕೇಳಿ ಮಧ್ಯದಲ್ಲೇ ಡೋಂಟ್ ಸ್ಟಾಪ್ ವಾಚಿಂಗ್ ಮೈ ಬ್ಲಾಗ್ ಅಂತ ಹೇಳ್ತೀನಿ. ಬಿಕಾಸ್ ನಾಯ್ಸ್ ಇದ್ರೆ ನೋಬಡಿ ಲವ್ಸ್ ಟು ವಾಚ್ ಅಲ್ಲ. ಸೊ ಯಾ, ಹಂಗಂತ ಪ್ಲೀಸ್ ಡೋಂಟ್ ಸ್ಟಾಪ್ ಸಪೋರ್ಟಿಂಗ್ ಮೀ. I know you guys don't. It's still a kind of request from me. And yeah, let's go to Mysore. Hey guys, finally Mysore reach ಆದ್ವಿ. And yeah, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ, ಆಗಿಲ್ಲ ಅಂದರೂ ಆಗಲೇಬೇಕು. ಇಷ್ಟ ಆಗಿದ್ರೆ ಪ್ಲೀಸ್ do comment, share and subscribe to my channel. Okay then, see you all in my next vlog. Until then, bye. Love you all. Hushar.